ಅಹಿಂದ ಚಳುವಳಿಯ ಜಿಲ್ಲಾ ಸಂಚಾಲಕರನ್ನಾಗಿ ನನ್ನನ್ನು ಆಯ್ಕೆ ಮಾಡಿರುವ ಹಿನ್ನೆಲೆ ನನಗೆ ಬಹಳಷ್ಟು ಖುಷಿಯಾಗಿದೆ. ನಾನು ಎಲ್ಲ ನನ್ನ ಬೆಂಬಲಿಗರಿಗೆ ಹಾಗೂ ರಾಜ್ಯ ಸಂಚಾಲಕರಾದ ಎಸ್ ಮೂರ್ತಿಯವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅಹಿಂದ ಚಳುವಳಿ ಸಂಘದಿಂದ ನೊಂದವರ ಬಾಳಿಗೆ ಬೆಳಕಾಗುವ ಕೆಲಸ ಮಾಡುತ್ತೇನೆ ಅಂತ ಜಿಲ್ಲಾ ಸಂಚಾಲಕರಾಗಿ ಆಯ್ಕೆಯಾದ ತಿಪ್ಪಣ್ಣ ಒಡೆಯರಾಜ್ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಮಟ್ಟದ ಸಂಚಾಲಕರ ಆಯ್ಕೆಯಾಗಿದ್ದು ನನ್ನನ್ನು ಕಲಬುರಗಿ ಜಿಲ್ಲಾ ಸಂಚಾಲಕನಾಗಿ ಆಯ್ಕೆ ಮಾಡಿದ್ದಾರೆ. ಸಮುದಾಯದಲ್ಲಿ ಅನ್ಯಾಯ ಮತ್ತು ಅತ್ಯಾಚಾರಕ್ಕೆ ಒಳಗಾದವರನ್ನು ಕಾಪಾಡುವುದು ಹಾಗೂ ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳಿಸುವ ಕೆಲಸ ಮಾಡುತ್ತೇನೆ. ಮೂಲಭೂತ ಸೌಕರ್ಯ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ತರಬೇತಿ ನೀಡಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುವುದು ಎಂದು ಹೇಳಿದರು. ಇದೇ ಜುಲೈ 13ರಂದು ಕಲಬುರಗಿ ಸಾರ್ವಜನಿಕ ಉದ್ಯಾನವನದಲ್ಲಿ ಸಭೆ ಕರೆದು ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗುವುದು. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಎಲ್ಲ ಮುಖಂಡರು, ಸಮಾಜದವರು ಭಾಗವಹಿಸಬೇಕೆಂದು ಹೇಳಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. 14ನೇ ತಾರೀಕು ಜುಲೈ ತಿಂಗಳಲ್ಲಿ 2024ರಂದು ನೋಂದಣಿಯಾಗಿ ಕೇಂದ್ರ ಸ್ಥಾನದಲ್ಲಿ ದ ಟ್ರೇಡ್ ಮಾರ್ಕ್ ಆ್ಯಕ್ಟ್ 1990 ಆ್ಯಕ್ಟ್ ಪ್ರಕಾರ ಇಡೀ ರಾಜ್ಯದಲ್ಲಿ ಒಂದೇ ಸಂಘಟನೆ, ಒಂದೇ ಕಚೇರಿಯಲ್ಲಿ ನೋಂದಣಿ ಆಗ್ತಕ್ಕಂಥದ್ದು ಈ ಒಂದು ಅಹಿಂದ ಚಳವಳಿ. ಈಗಾಗಲೇ ಸುಮಾರು ಅಹಿಂದ ಚಳವಳಿ ಒಂದು ಹೊರತುಪಡಿಸಿ ಉಳಿದೆಲ್ಲ ಸಂಘ ಸಂಸ್ಥೆಗಳು ಮಾಡಿದ್ದಾರೆ. ಅದು ತಮ್ಮ ಗಮನಕ್ಕೂ ಇದೆ. ಆದರೆ ಇದು ಪ್ರತ್ಯೇಕತೆಯಾಗಿ ಒಂದು ಚಳವಳಿ. ಈ ಚಳವಳಿಯ ಒಂದು ಜಿಲ್ಲಾ ಸಂಚಾಲಕರನ್ನಾಗಿ ರಾಜ್ಯ ಸಂಚಾಲಕರಾದ ಸನ್ಮಾನ್ಯ ಶ್ರೀ ಎಸ್ ಮೂರ್ತಿಯವರು ಇದೇ ತಿಂಗಳಲ್ಲಿ ಜುಲೈ 5ರಂದು ಬೆಂಗಳೂರದಲ್ಲಿದ್ದಾಗ ಒಂದು ಕಾರ್ಯಕ್ರಮದಲ್ಲಿ ನಮಗೇನು ಮಾಡಿದ್ರು, ಅಹಿಂದ ಚಳವಳಿ ಕಲಬುರಗಿ ಜಿಲ್ಲಾ ಸಂಚಾಲಕರನ್ನಾಗಿ, ಮುಖ್ಯ ಸಂಚಾಲಕರನ್ನಾಗಿ ನೇಮಕ ಮಾಡಿದ್ದಾರೆ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ, ಅವರಿಗೂ ಕೂಡ ಅಭಿನಂದನೆಗಳು ಹೇಳಬೇಕಾಗ್ತದೆ. ಯಾಕಪ್ಪ ಅಂತಂದರೆ ಇಂಥ ಒಂದು ಚಳವಳಿ ಯಾವುದೇ ಒಂದು ಹೋರಾಟ ಭೌತಿಕವಾಗಿ ಕೇವಲ ಜೈಘೋಷಕ್ಕೆ ಹಾಕಿ ಯಾವುದೋ ಬ್ಯಾನರ್ ಹಿಡ್ಕೊಂಡು ಬೇರೆ ಸಾಮಾನ್ಯ ಜನಗಳಿಗೆ ತೊಂದರೆ ಕೊಟ್ಟು ಒಂದು ಸಲ ಕೂಗಿಬಿಟ್ಟೇವಪ್ಪ ಅಂತಂದ್ರೆ 3 ವರ್ಷಗಳನ್ನು ಅದಕ್ಕೆ ಹೋಗಿ ಪುನಃ ಕೇಳಾರ್ದಂಥದ್ದು ಸಂಘಟನೆಗಳು ತಮ್ಮ ಎದುರಿದ್ದಾವೆ. ನಾವು ಸುಮಾರು ಸಂಘಟನೆಗಳಲ್ಲಿ ಕೂಡ ಭಾಗವಹಿಸಿದ್ದೀವಿ. ಒಂದು ಸಲ ಧ್ವನಿ ಎತ್ತಿದ್ದೀವಿ, ಒಂದು ಸಲ ಧ್ವನಿ ಮಡಚಿ ಮನೆಯಲ್ಲಿದ್ದು ತಾವು ನೋಡಿದ್ದೀರಿ. ಆದರೆ ಈ ಸಂಘಟನೆಯ ಮುಖ್ಯ ಉದ್ದೇಶ, ಇದರ ಉದ್ದೇಶಗಳೇನಪ್ಪ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದ ಇದರ ಕಾರ್ಯವ್ಯಾಪ್ತಿ. ಈ ಕಾರ್ಯವ್ಯಾಪ್ತಿಯಲ್ಲಿ ಹಿಂದುಳಿದ ವರ್ಗಗಳದ್ದು ಯಾವುದೋ ಸಮುದಾಯಗಳು ಬರ್ತಾವೆ. ಅದರಲ್ಲಿ ಎಲ್ಲ ಸಮುದಾಯದ ಜಾತಿವಾರು ಆ ಸಮುದಾಯದ ಒಂದು ಸದಸ್ಯನನ್ನು ಮುಖ್ಯವಾಗಿ ಹಿತಚಿಂತಕನಾಗಿರಬೇಕು ಆ ಸಮುದಾಯದ್ದು. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಆ ಸಮುದಾಯದ ಜಿಲ್ಲಾ ಮಟ್ಟದ ಸಂಚಾಲಕರನ್ನಾಗಿ ನೇಮಿಸ್ತೀವಿ. ಆ ಜಿಲ್ಲಾ ಮಟ್ಟದ ಸಂಚಾಲಕರು ಏನು ಮಾಡಬೇಕಪ್ಪ ಅಂತಂದರೆ ಅವರು ಸಮುದಾಯದಲ್ಲಿ ಏನು ಅನ್ಯಾಯಗಳಾಗ್ತವೆ, ಏನು ಅತ್ಯಾಚಾರಗಳಾಗ್ತವೆ, ಯಾವುದೇ ಒಂದು ಸರ್ಕಾರ ಸೌಲಭ್ಯಗಳಿಂದ ಯಾರು ವಂಚಿತರಾಗಿರ್ತಾರೆ, ಏನು ಸಿಗಬೇಕಾಗಿದ್ದು ಸೌಲಭ್ಯಗಳು ಕೊಡ್ತಾ ಇಲ್ಲ ಮತ್ತು ಅವರಿಗೆ ಅದರ ಬಗ್ಗೆ ಅನುಭವ ಇರಲ್ಲ, ಯಾವತ್ತೂ ಗೊತ್ತಿರಲಾರ್ದಕ್ಕಂಥವು ಎಷ್ಟೋ ಸರ್ಕಾರಿ ಸೌಲಭ್ಯಗಳು ಹಾಗೆಯೇ ಹೋಗ್ತಾ ಇರ್ತವೆ. ವರ್ಷ ಟಾರ್ಗೆಟ್ ಇದ್ದರೂ ಕೂಡ ಯಾರೂ ಸರಿಯಾಗಿ ಸಮಯಕ್ಕೆ ಅರ್ಜಿನೂ ಹಾಕಲ್ಲ, ಅವ್ರ ಬೇಡಿಕೆ ಮನವಿ ಕೂಡ ಇರೋಂಗಿಲ್ಲ. ಆ ರೀತಿ ಆಗಿ ಸರ್ಕಾರ ಎಷ್ಟೇ ಯೋಜನೆಗಳು ಹಾಕ್ಕೊಂಡ್ರೂ ಕೂಡ ಸಮುದಾಯದ ಒಂದು ಬೆಳವಣಿಗೆ ಮತ್ತು ಭೌತಿಕವಾಗಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಇಲ್ಲಿವರೆಗೆ ಕೂಡ ವಂಚಿತರಾದಂಥ ಹಲವಾರು ಸಮುದಾಯಗಳು ಅದೇ ರೀತಿ ಇದ್ದಾವೆ. ಅಂಥವರಿಗೆ ನಾವು ಏನು ಮಾಡ್ತೀವಪ್ಪ ಅಂತ ಜಿಲ್ಲಾ ಸಂಚಾಲಕರು ಅಂಥ ಒಂದು ಸಂಚಾಲಕರಿಗೆ ಸರಿಯಾಗಿ ತರಬೇತಿ ಕೊಟ್ಟು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳಿಗೆ ನಾವು ಯಾವ ರೀತಿ ನಮ್ಮ ಜಾತಿಯ ಜನಾಂಗಕ್ಕೆ, ಸಮುದಾಯಕ್ಕೆ ನಾವು ಯಾವ ರೀತಿ ಜಾಗ್ರತೆ ಮೂಡಿಸಬೇಕು, ಯಾವ ರೀತಿ ಸರ್ಕಾರ ಸೌಲಭ್ಯಗಳು ಪಡಿಬೇಕಂತಕ್ಕಂಥ ತರಬೇತಿ ಕೂಡ ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ತರಬೇತಿ ಕೂಡ ಇದರೊಳಗಡೆ ನಾವು ಹಾಕ್ಕೊಂಡಿರ್ತೀವಿ. ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 100 ಜಾತಿಗೆ 100 ಜಾತಿಯ ಪ್ರತಿನಿಧಿಸಬೇಕಾದ್ರೆ ಅವಕಾಶಗಳು ಈ ಸಂಘದಲ್ಲಿವೆ. ರಾಜ್ಯ ಮಟ್ಟದಲ್ಲಿ ಕೂಡ ಇದೆ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ. ವಿಶೇಷವಾಗಿ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ, ಅಲ್ಲಿ 28 ಶಾಸಕರು ಮತಕ್ಷೇತ್ರಗಳಿವೆ, ವಿಧಾನಸಭೆಯ ಕ್ಷೇತ್ರಗಳು. ಅಲ್ಲಿ ಮಾತ್ರ ಪ್ರತ್ಯೇಕ ಒಂದು ಕ್ಷೇತ್ರವಾರು ಒಬ್ಬ ಸಂಚಾಲಕರನ್ನಾಗಿ ನೇಮಕ ಮಾಡೋದು ಅದೊಂದು ವ್ಯವಸ್ಥೆ ಇದೆ. ಉಳಿದಿದ್ದೇನಪ್ಪ ಅಂತಂದ್ರೆ ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಮಾತ್ರ ಈ ಸಂಘಟನೆಯ ಬ್ರಾಂಚ್ಗಳು ಇರ್ತವೆ. ಅದಕ್ಕೆ ಈಗಾಗಲೇ
ಇದು ಮೂಲ ನಮ್ಮದೇನು ಬಾಯ್ಲ ಹೇಳ್ತಪ್ಪ ಅಂತಂದ್ರೆ ಸಂವಿಧಾನದಲ್ಲಿ ಏನಿದೆ, ಮುಖ್ಯವಾಗಿ ಸಮಾನತೆ, ಭದ್ರತ್ವ, ನಮ್ಮ ಹಕ್ಕುಗಳನ್ನ ಪಡೆಯೋದು ಮತ್ತು ನಮ್ಮ ಮೂಲ ಆದ್ಯ ಕರ್ತವ್ಯಗಳು. ನಮ್ಮದೇನು 11 ಕರ್ತವ್ಯಗಳವ ಅವು ಕಾಪಾಡಬೇಕು. ನಮ್ಮ ಏನು 6 ಹಕ್ಕುಗಳೇನಿದಾವ, ಸ್ವಾತಂತ್ರ್ಯ, ಸಮಾನತೆ, ಧಾರ್ಮಿಕ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ, ಇದೇನು ಹಕ್ಕುಗಳವ ಅವೆಲ್ಲ ನಾವು ಪಡ್ಕೋಬೇಕಾದ್ರೆ ಏನು ಮಾಡಬೇಕು, ಅದರ ಅಡಿಯಲ್ಲಿ ಈ ನಮ್ಮದೊಂದು ಸಂಘ ಕೆಲಸ ನಿರಂತರವಾಗಿ ಮಾಡ್ತದೆ. ಈಗ ನಾವು ಹೇಳಿಕೆ ಕೊಡೋದಪ್ಪ, ಈಗ ನನ್ನ ರಾಜ್ಯದಿಂದ ಜಿಲ್ಲಾ ಸಂಚಾಲಕರನ್ನಾಗಿ ನೇಮಕ ಮಾಡಿದ್ದಾರೆ. ಈಗ ನಾವು ಉಳಿದಂಥ ಎಲ್ಲ ಸಮುದಾಯದವರು, ಅಲ್ಪಸಂಖ್ಯಾತರು, ಅವ್ರು ಬೌದ್ಧರಾಗಿರ್ಬೋದು, ಜೈನರಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಸಿಖ್ರಾಗಿರ್ಬೋದು, ಅವರಿಗೆಲ್ಲರಿಗೂ ಕೂಡ ನಾವು ಸಂಚಾಲಕರನ್ನಾಗಿ ನೇಮಕ ಮಾಡ್ತೀವಿ. ಅವರ ಸಮುದಾಯದ ಸಮಸ್ಯೆಗಳು ಕೂಡ ನಾವು ಸ್ಪಂದಿಸ್ತೀವಿ. ಅದಕ್ಕೆ ಇದೇ ನೆಕ್ಸ್ಟ್ ಬರ್ತಕ್ಕಂಥದ್ದು, ನೆಕ್ಸ್ಟ್ ಸಂಡೇ 13ನೇ ಜುಲೈ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ನಾವೆಲ್ಲರೂ ಒಂದು ಕಡೆ ಸಭೆ ಸೇರಿ ನಾವು ಆಯಾ ಸಮುದಾಯದ ಜಿಲ್ಲಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಬೇಕಂತೇಳಿ ಒಂದು ನಿರ್ದಿಷ್ಟವಾದಂಥ ದಿನವನ್ನು ನಾವು ಗುರುತು ಮಾಡಿದ್ದೀವಿ. ತಮ್ಮ ಮಾಧ್ಯಮ ಒಂದು ಮುಖಾಂತರ ಈ ಎಲ್ಲ ಸಮುದಾಯಗಳಿಗೆ ಅವತ್ತು ಕರೆ ಕೊಟ್ಟು ಸಾಮಾನ್ಯ ಸಭೆ ಮಾಡಿ ಆ ಸಭೆಯಲ್ಲಿ ಎಲ್ಲ ಸಮುದಾಯಕ್ಕೊಬ್ಬರು ಸಂಚಾಲಕರನ್ನಾಗಿ ನೇಮಕ ಮಾಡಬೇಕಂಥೇಳಿ ಈಗಾಗಲೇ ಆ ಒಂದು ಉದ್ದೇಶ ಇಟ್ಟುಕೊಂಡು ತಮ್ಮ ಮುಖಾಂತರ ಎಲ್ಲರಿಗೆ ಪ್ರಚಾರ ಮಾಡ್ತಕ್ಕಂಥ ಕೆಲಸ ಈ ಸಂಘ ಮಾಡ್ತಾಯಿದೆ. ಈ ಸಂಸ್ಥೆಯು ಇದರ ಕೆಳಗಡೆ ಒಂದು ಸಹಕಾರಿ ಸಂಘ ಕೂಡ ಮಾಡ್ತಾಯಿದ್ದೀವಿ. ಈಗಾಗಲೇ ಅದು ಕೂಡ ಹೋದ ವರ್ಷವೇ ನೋಂದಣಿ ಆಗಿದೆ. ಹೊಸದಾಗಿ ಆ ಜಿಲ್ಲಾ ಮಟ್ಟದ್ದು ಮತ್ತು ತಾಲೂಕು ಮಟ್ಟದ್ದು ಅವರೆಲ್ಲ ಸದಸ್ಯರು ಕೂಡ ಅದರಲ್ಲಿ ತಗೊಳ್ತಾ ಇದ್ದಾರೆ. ಅವರು ಸದಸ್ಯತ್ವ ಪಡ್ತಕ್ಕಂಥದ್ದು ಒಬ್ಬರಿಗೆ 105 ರೂಪಾಯಿ ಅದು ನಿರ್ದಿಷ್ಟಪಡಿಸಿದ್ದಾರೆ. ಎಲ್ಲ ಸಮುದಾಯದವರು ಸದಸ್ಯತ್ವವನ್ನು ಪಡೆದುಕೊಳ್ಬೇಕು. ಇದು ನೋಂದಣಿ ಕೂಡ ಕೇಂದ್ರ ಮಟ್ಟದಲ್ಲಿ, ಅದು ರಾಜ್ಯ